ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮ್ಮ ಜ್ಞಾನಗುಡಿ ಪಾಠಶಾಲೆಗೆ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಜೀವಕ್ರಿಯೆಗಳು ಈ ಪಾಠದ ಮುಂದುವರೆದ ಭಾಗ ಸಾಗಾಣಿಕೆ ಈ ಕಾನ್ಸೆಪ್ಟ್ ನ ಬಗ್ಗೆ ತಿಳಿದುಕೊಳ್ಳೋಣ ಅಂತ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಸಾಗಾಣಿಕೆ ಅಂದ್ರೆ ಏನು? ಸಾಗಾಣಿಕೆ ಅಂದ್ರ ವಸ್ತುಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸೋದನ್ನ ನಾವು ಸಾಗಾಣಿಕೆ ಅಂತ ಕರಿತೀವಿ. ಹೌದಾ? ಹಾಗಾದ್ರ ನಮ್ಮ ದೇಹದಲ್ಲೂ ಸಹ ಸಾಗಾಣಿಕೆ ಕಾರ್ಯ ನಡೀತಿರ್ತೈತಿ. ಯಾವ ರೀತಿ ಸಾಗಾಣಿಕೆ ಕಾರ್ಯ ನಡೆಯುತ್ತಾ ಅನ್ನೋದನ್ನ ನಾವು ಈ ಕಾನ್ಸೆಪ್ಟ್ ಒಳಗ ತಿಳ್ಕೊತೀವಿ. ನೀವು ಹಿಂದಿನ ಕ್ಲಾಸ್ ಒಳಗೆ ಏನ್ ತಿಳ್ಕೊಂಡಿದ್ರಿ? ಅಲ್ಲಿ ಮಾನವನ ಜೀರ್ಣಕ್ರಿಯೆ ಬಗ್ಗೆ, ಜೀರ್ಣಾಂಗ ವ್ಯೂಹದ ಬಗ್ಗೆ ಅಧ್ಯಯನ ಮಾಡುವಾಗ ಅಲ್ಲಿ ಆಹಾರ ಜೀರ್ಣಿಸಿದಂತ ಆಹಾರ ದೇಹದ ಎಲ್ಲಾ ಭಾಗಕ್ಕೂ ಸಾಗಾಣಿಕೆ ಆಗತ್ತ ಅನ್ನೋದನ್ನ ತಿಳಿದುಕೊಂಡಿದ್ರಿ. ನಂತರ ಉಸಿರಾಟ ಕ್ರಿಯೆ ಬಗ್ಗೆ ಅಧ್ಯಯನ ಮಾಡುವಾಗ ಮಾನವ ಶಾಸಕಾಂಗ ವ್ಯೂಹದ ಬಗ್ಗೆ ಅಧ್ಯಯನ ಮಾಡತ್ತಿದ್ವಿ ನೋಡ್ರಿ. ಅವಾಗ ಏನ್ ಮಾಡಿದ್ವಿ? ನಾವು ಪಡೆದುಕೊಂಡಂತ ಆಕ್ಸಿಜನ್ ಅನ್ನು ದೇಹದ ಎಲ್ಲಾ ಭಾಗಗಳಿಗೂ ಸಾಗಾಣಿಕೆ ಆಗುತ್ತಾ ಅನ್ನೋದನ್ನ ನಾವು ತಿಳಿದುಕೊಂಡಿದ್ವಿ. ಈ ರೀತಿ ಜೀವಕ್ರಿಯೆಗಳಲ್ಲಿ ಹೀರಿಕೆಯಾದಂತ ವಸ್ತು ದೇಹದ ಎಲ್ಲಾ ಭಾಗಗಳಿಗೂ ಯಾವ ರೀತಿ ಸಾಗಾಣಿಕೆ ಆಗತ್ತಾ? ಅಲ್ಲಿ ಸಾಗಾಣಿಕೆ ಮಾಡುವಂತ ಯಾವ್ದಾದ್ರು ಒಂದು ಮಾಧ್ಯಮ ನಮ್ಮ ದೇಹಕ್ಕ ಅವಶ್ಯಕತೆ ಐತಿ. ಅದು ಯಾವ್ದ್ರ ಮೂಲಕ ಆಗತ್ತಂದ್ರ ರಕ್ತದ ಮೂಲಕನೇ ಸಾಗಾಣಿಕೆ ಆಗಲ್ಪಡ್ತೈತಿ. ನಮ್ಮ ರಕ್ತ ಒಂದ್ ರೀತಿ ವಾಹನ ಇದ್ದಂಗ. ಅದು ನಮ್ಮ ದೇಹಕ್ಕೆ ಬೇಕಾದಂತ ಉಪಯುಕ್ತ ವಸ್ತುಗಳನ್ನ ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ತಲುಪಿಸುವಂತ ಕಾರ್ಯ ರಕ್ತ ಮಾಡ್ತೈತಿ. ಈ ರಕ್ತ ದ್ರವರೂಪದ ಒಂದು ಮಾಧ್ಯಮ ಆಗೈತಿ. ಹೌದ್ರಿ? ಇದು ದೇಹದ ಎಲ್ಲಾ ಭಾಗಗಳಿಗೂ ಹರಿತೈತಿ. ಈ ರಕ್ತ ಹರಿಬೇಕಂದ್ರ ರಸ್ತೆ ಮಾರ್ಗಗಳೇ ಇರ್ಬೇಕು. ಅವು ರಕ್ತನಾಳಗಳು ಅಂತ ಕಂಡು ಬರ್ತಾವ್. ನಮ್ಮ ದೇಹದ ಎಲ್ಲಾ ಭಾಗಗಳಲ್ಲಿನೂ ರಕ್ತನಾಳಗಳು ಕಂಡು ಬರ್ತಾವ್. ಇವು ಒಂದ್ ರೀತಿ ರಸ್ತೆ ಮಾರ್ಗ ಇದ್ದಂಗ. ಈ ರಸ್ತೆ ಮಾರ್ಗಗಳ ಮೂಲಕನೇ ರಕ್ತ ದೇಹದ ಎಲ್ಲಾ ಭಾಗಗಳಿಗೂ ಹರಿತೈತಿ. ಹಾಗಾದ್ರ ರಕ್ತದ ಬಗ್ಗೆ ತಿಳಿದುಕೊಳ್ಳೋಣ ನಾವು. ರಕ್ತ. ಈ ರಕ್ತದಲ್ಲಿ ಘಟಕಗಳು ಅದಾವು. ಅವು ಯಾವ್ಯಾವು ಅನ್ನೋದನ್ನ ನೋಡೋಣ ಅಂತ. ರಕ್ತದ ಘಟಕಗಳು. ರಕ್ತದ ಘಟಕಗಳು. ಮೊದಲನೇದಾಗಿ ರಕ್ತ ಕೆಂಪು ರಕ್ತ ಕಣಗಳನ್ನ ಹೊಂದೈತಿ. ಕೆಂಪು ರಕ್ತ ಕಣಗಳು, ಇವುಗಳಿಗೆ ನಾವು ರೆಡ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ, RBC. ನಂತರ ರಕ್ತ ಬಿಳಿ ರಕ್ತ ಕಣಗಳನ್ನು ಹೊಂದೈತಿ. ಇವುಗಳಿಗೆ ನಾವು ವೈಟ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ಶಾರ್ಟ್ ಕಟ್ ಒಳಗ WBC ಅಂತ ಕರಿತೀವಿ. ನಂತರ ರಕ್ತದಲ್ಲಿ ಕಿರುತಟ್ಟೆಗಳು ಕಂಡು ಬರ್ತಾವ. ಈ ಕಿರುತಟ್ಟೆಗಳಿಗೆ ನಾವು ಇಂಗ್ಲಿಷ್ ಒಳಗ ಪ್ಲೇಟ್ಲೆಟ್ಸ್ ಅಂತ ಕರಿತೀವಿ. ನಂತರ ರಕ್ತವು ಪ್ಲಾಸ್ಮಾ ಅನ್ನುವಂಥ ದ್ರವವನ್ನ ಹೊಂದೈತಿ. ಈ ದ್ರವ ಮಾಧ್ಯಮದಲ್ಲೇನೆ ಈ ಎಲ್ಲಾ ಘಟಕಗಳು ಕಂಡು ಬರ್ತಾವ. ಅಂದ್ರ ಈಗ ನಾವು ಕೆಸರು ನೀರನ್ನ ಉದಾಹರಣೆಯಾಗಿ ತಗೋಣ ಅಂತ. ಈ ಕೆಸರು ನೀರು ಅಂದ್ರ ಮರಳು ಮಿಶ್ರಿತ ನೀರು. ಈಗ ಒಂದು ಲೋಟ ನೀರ್ ತಗೋರಿ, ಅದ್ರೊಳಗ್ ಸ್ವಲ್ಪ ಮರಳನ್ನ ಮಿಕ್ಸ್ ಮಾಡ್ರಿ. ಅವಾಗ ಏನಾಗ್ತೈತಿ? ಕೆಲವೊಂದಿಷ್ಟು ಪದಾರ್ಥಗಳು ನಿಲಂಬಿತ ಸ್ಥಿತಿಯೊಳಗ, ಅಂದ್ರ ಅವು ಪೂರ್ಣವಾಗಿ ಕರಗಿರಂಗಿಲ್ಲ, ತೇಲ್ತಾನೆ ಇರ್ತಾವ್, ನಮ್ ಕಣ್ಣಿಗ್ ಕಾಣ್ತಾವ್. ಆ ರೀತಿ ತೇಲ್ತಿರ್ತಾವ್. ಇನ್ನು ಕೆಲವೊಂದಿಷ್ಟು ವಸ್ತುಗಳು ಕರಗಿರ್ತಾವ್. ಈ ರೀತಿ ಕಾಣ್ತೈತಿ ನಮ್ಗ. ಅದೇ ರೀತಿ ಇಲ್ಲೇನಾಗಿರ್ತೈತಿ? ಈ ರಕ್ತ ಅನ್ನುವಂಥ ದ್ರವ ಈ ಪ್ಲಾಸ್ಮಾ ಅನ್ನುವಂಥ ದ್ರವ ಮಾಧ್ಯಮನ್ನ ಹೊಂದೈತಿ. ಈ ನೀರು ಮೇನ್ ಆಗಿರೋದು ನೀರು. ಅದೇನ್ ಸೂಚಿಸುತ್ತಂದ್ರ ಈ ಪ್ಲಾಸ್ಮಾ ಅನ್ನುವಂಥ ದ್ರವವನ್ನ ಸೂಚಿಸ್ತೈತಿ. ಈ ಪ್ಲಾಸ್ಮಾ ಅನ್ನುವಂಥ ದ್ರವದೊಳಗ ಇಲ್ಲಿ ಕಂಡು ಬರುವಂತ ಈ 3 ರಕ್ತದ ಘಟಕಗಳದ ನೋಡ್ರಿ. ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಕಿರುತಟ್ಟೆಗಳು. ಇವು ಸಹ ಏನಾಗಿರ್ತಾವ್? ನಿಲಂಬಿತ ಸ್ಥಿತಿಯೊಳಗಿರ್ತಾವ್. ಅಂದ್ರ ಕರಗಿರದ ರೂಪದಲ್ಲಿ ಇರ್ತಾವ್. ಇವುಗಳನ್ನ ನಾವು ಸೂಕ್ಷ್ಮದರ್ಶಕ ಯಂತ್ರದ ಮೂಲಕ ನೋಡಿದಾಗ ಇವುಗಳನ್ನ ನಾವು ಗುರುತಿಸಬಹುದಾಗಿರ್ತೈತಿ. ನಂತರ ಈ ಪ್ಲಾಸ್ಮಾ ಅನ್ನುವಂಥ ದ್ರವ ಒಳಗನ ನಮ್ಮ ದೇಹಕ್ಕ ಅಗತ್ಯವಾಗಿರುವಂತ ಆಕ್ಸಿಜನ್ ಇರ್ತೈತಿ, ಕಾರ್ಬನ್ ಡೈಆಕ್ಸೈಡ್ ಇರ್ತೈತಿ. ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಅನಗತ್ಯ ವಸ್ತು, ಆದ್ರ ಅದೇನಾಗ್ತೈತಿ? ದೇಹದಿಂದ ಹೊರ ಹಾಕಲ್ಪಡ್ಬೇಕಲ್ಲ, ಅದು ಸಹ ಏನಾಗಿರ್ತೈತಿ? ಈ ರಕ್ತ ಒಳಗನ ಇರ್ತೈತಿ. ನಂತರ ನಾವು ಸೇವಿಸಿರುವಂತ ಆಹಾರ ಪದಾರ್ಥ ಇವೆಲ್ಲ ಏನಾಗಿರ್ತಾವ? ಈ ಪ್ಲಾಸ್ಮಾ ಅನ್ನುವಂಥ ದ್ರವ ಒಳಗನ ಇವು ಕರಗಿರುವಂತ ರೂಪದಲ್ಲಿ ಸಾಗಾಣಿಕೆ ಆಗಲ್ಪಡ್ತಾವ್. ಈ ರೀತಿ ಏನಾಗಿರ್ತೈತಿ? ರಕ್ತ ಮಾಡಲ್ಪಟ್ಟಿರ್ತೈತಿ.
ಪ್ಲಾಸ್ಮಾ ಅನ್ನುವಂತಹ ದ್ರವ ಒಳಗ ಈ 3 ರಕ್ತದ ಘಟಕಗಳು ಏನಾಗಿರ್ತಾವು, ನಿಲಂಬಿತ ಸ್ಥಿತಿ ಒಳಗಿರ್ತಾವು. ನಂತರ ಈ ಪ್ಲಾಸ್ಮಾ ಅನ್ನುವಂಥ ದ್ರವ ಒಳಗನ ಆಕ್ಸಿಜನ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್, ನಂತರ ಆಹಾರ ಪದಾರ್ಥಗಳು, ಲವಣಗಳು ಇರ್ತಾವು, ಮತ್ತು ನೈಟ್ರೋಜನ್ ಯುಕ್ತ ತ್ಯಾಜ್ಯ ಆಗಿರ್ಬೋದು, ಇವೆಲ್ಲ ಏನಾಗಿರ್ತಾವ ಈ ಪ್ಲಾಸ್ಮಾ ಅನ್ನುವಂಥ ದ್ರವ ಒಳಗನ ಇರ್ತಾವ. ಈ ರೀತಿ ಕಂಡು ಬರ್ತೈತಿ. ನಮ್ ದೇಹದೊಳಗ ಇದು ಪ್ಲಾಸ್ಮಾ ದ್ರವ, ದೇಹ ಅಂದ್ರ ರಕ್ತದೊಳಗ 55% ಪ್ಲಾಸ್ಮಾ ಅನ್ನುವಂಥ ದ್ರವ ಕಂಡು ಬಂದ್ರ, ನಂತರ 45% ಈ 3 ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್, ನಂತರ ಪ್ಲೇಟ್ಲೆಟ್ಸ್, ಇವು 3 ಏನಾಗಿರ್ತಾವ 45% ಇರ್ತಾವ. ಮತ್ತು ಪ್ಲೇಟ್ಲೆಟ್ಸ್ ಅಂದ್ರ ನೀವು ಕಿರುತಟ್ಟೆಗಳು ಅಂತಂದ ಅರ್ಥ ಮಾಡ್ಕೋಬೇಕು. ಈ ರೀತಿ 100% ನಾವು ಬ್ಲಡ್ ತಗೊಂಡ್ ಬಂದ್ರ ಅವಾಗ ಏನಾಗಿರ್ತೈತಿ, 55% ಪ್ಲಾಸ್ಮಾ ಅನ್ನುವಂಥ ದ್ರವ ಇದ್ರ ಇನ್ನು 45% ಏನಾಗಿರ್ತೈತಿ RBC, WBC ಮತ್ತು ಪ್ಲೇಟ್ಲೆಟ್ಸ್ ಕಂಡು ಬರ್ತಾವ. ಈ ರಕ್ತದ ಘಟಕಗಳ ಕಾರ್ಯ ಏನು ಅನ್ನೋದನ್ನ ನಾವು ನೋಡೋಣಂತ. ಈ ಕೆಂಪು ರಕ್ತ ಕಣಗಳು ಅದಾವ್ರಿ, ಇದ್ರ ಕಾರ್ಯ ಏನು ಅಂದ್ರ ಇದು ಹಿಮೋಗ್ಲೋಬಿನ್ ಅನ್ನುವಂಥ ವರ್ಣಕವನ್ನ ಹೊಂದೈತಿ. ಕೆಂಪು ರಕ್ತ ಕಣಗಳ ಒಳಗ ಹಿಮೋಗ್ಲೋಬಿನ್ ಅನ್ನುವಂಥ ವರ್ಣಕ ಇರ್ತೈತಿ. ಇದನ್ನ ನಾವು ಉಸಿರಾಟದ ವರ್ಣಿಕೆ ಅಂತಂದ ನಾವು ಈಗ ಮಾನವನ ಶ್ವಾಸಕಾಂಗ ವ್ಯೂಹದ ಬಗ್ಗೆ ಅಧ್ಯಯನ ಮಾಡುವಾಗ ತಿಳ್ಕೊಂಡಿದ್ವಿ. ನಮ್ಮ ದೇಹದೊಳಗ ಉಸಿರಾಟದ ವರ್ಣಿಕೆ ಐತಿ, ಅದಕ್ಕೆ ಏನಂತ ಕರಿತೀವಿ ಅಂದ್ರ ಹಿಮೋಗ್ಲೋಬಿನ್. ಇದ್ರ ಕಾರ್ಯ ಏನಂದ್ರ ಆಕ್ಸಿಜನ್ ಅನ್ನ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಾಗಿಸೋದು. ಅಂದ್ರ ಆಕ್ಸಿಜನ್ ಎಲ್ಲಿ ಹೀರಲ್ಪಡ್ತೈತಿ ನಮ್ಮ ದೇಹದಾಗ, ಶ್ವಾಸಕೋಶಗಳಲ್ಲಿ ಹೀರಿಕೆ ಆಗಲ್ಪಡ್ತೈತಿ. ಅಂದ್ರ ನಾವು ಉಸಿರಾಡಿದಂತ ಆಕ್ಸಿಜನ್ ಶ್ವಾಸಕೋಶಕ್ಕ ತಲುಪ್ತೈತಿ. ಅಲ್ಲಿ ಗಾಳಿಗೂಡುಗಳಲ್ಲಿ ಏನಾಗ್ತೈತಿ, ಅದ್ರ ಮೇಲೆಲ್ಲಾ ರಕ್ತನಾಳಗಳು ಇರ್ತಾವ. ಇಲ್ಲಿ ಏನಾಗ್ತೈತಿ, ಆಕ್ಸಿಜನ್ ಅನ್ನ ಹೀರ್ಕೊಂಡಂತ ರಕ್ತ ಏನಾಗ್ತೈತಿ ದೇಹದ ಎಲ್ಲಾ ಭಾಗಗಳಿಗೂ ಸಾಗಾಣಿಕೆ ಆಗಲ್ಪಡ್ತೈತಿ. ರಕ್ತದಲ್ಲಿರುವಂತ ಈ RBC ಒಳಗೆ RBC ಏನ್ ಮಾಡ್ತಾವ, ಆಕ್ಸಿಜನ್ ಅನ್ನ ಸಾಗಾಣಿಕೆ ಮಾಡಲ್ಪಡ್ತಾವ. ನಂತರ ಬಿಳಿ ರಕ್ತ ಕಣಗಳು. ಈ ಬಿಳಿ ರಕ್ತ ಕಣಗಳ ಕಾರ್ಯ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ತೈತಿ. ಅಂದ್ರ ದೇಹಕ್ಕೆ ಯಾವ್ದಾದ್ರು ರೋಗಾಣುಗಳು ಎಂಟ್ರಿ ಆತಂದ್ರ ಅವುಗಳನ್ನ ಹೊಡೆದುರುಳಿಸುವಂತ ಕಾರ್ಯವನ್ನ ನಿರ್ವಹಣೆ ಮಾಡ್ತಾವ್. ಅಂದ್ರ ಅದನ್ನ ಸಾಯಿಸುವಂತ ಕಾರ್ಯವನ್ನ, ರೋಗಾಣುಗಳು ಅವು ನಮ್ ದೇಹಕ್ಕೆ ಇನ್ಫೆಕ್ಟ್ ಮಾಡಬಾರ್ದು, ಹಾಗಾಗಿ ಅದನ್ನ ನೋಡ್ಕೊಳ್ಳುವಂತ ಕಾರ್ಯವನ್ನ ಈ ಬಿಳಿ ರಕ್ತ ಕಣಗಳು ಮಾಡ್ತಾವ್. ನಂತರ ಕಿರುತಟ್ಟೆಗಳು. ಈ ಕಿರುತಟ್ಟೆಗಳ ಕಾರ್ಯ ಏನಂದ್ರ ಇವುಗಳು ನಮ್ಮ ರಕ್ತವನ್ನ ಹೆಪ್ಪುಗೊಟ್ಟುವಂತೆ ಮಾಡ್ತೈತಿ. ನಮ್ ದೇಹದ ಯಾವ್ದೋ ಒಂದ್ ಭಾಗ ಒಳಗ ಗಾಯ ಆಯ್ತಂದ್ರ ನಿರಂತರವಾಗಿ ರಕ್ತ ಹರಿತಾನೆ ಇರ್ತೈತಿ. ಆ ರೀತಿ ಹರಿತಂದ್ರ ಏನಾಗ್ತೈತಿ, ನಮ್ ದೇಹದಾಗ ರಕ್ತಾನೇ ಇರೋದಿಲ್ಲ. ಅಂದ್ರ ಪೂರ್ತಿ ಖಾಲಿ ಆಗೋತನ ಹರಿತಾನೆ ಇರ್ತೈತಿ. ಹಾಗಾಗಿ ಅದನ್ನ ಸ್ಟಾಪ್ ಮಾಡುವಂತ ಕಾರ್ಯವನ್ನ ಈ ಕಿರುತಟ್ಟೆಗಳು ಮಾಡ್ತಾವ್. ಇದ್ರ ಬಗ್ಗೆ ನಾನು ಡಿಟೇಲ್ ಆಗಿ ನಿಮ್ಗೆ ಹೇಳ್ತೀನಿ ಮುಂದೆ. ಈ ರೀತಿ ರಕ್ತದ ಘಟಕಗಳು ಕಂಡು ಬರ್ತಾವ್. ನಂತರ ಮತ್ತು ರಕ್ತದಲ್ಲಿ ಇನ್ನೂ ಕೆಲವೊಂದಿಷ್ಟು ವಸ್ತುಗಳು ಕಂಡು ಬರ್ತಾವ್. ಅವು ಯಾವ್ಯಾವು ಅಂತ ಅನ್ನೋದನ್ನ ನಾವು ನೋಡೋಣಂತ. ರಕ್ತದಿಂದ ಸಾಗಾಣಿಕೆ ಆಗಲ್ಪಡುವಂತ ವಸ್ತುಗಳು. ರಕ್ತದಿಂದ ಸಾಗಾಣಿಕೆ ಯಾಗಲ್ಪಡುವ ವಸ್ತುಗಳು ಯಾವುವು ಅಂದ್ರ, ಮೊದಲೇದಾಗಿ ಆಕ್ಸಿಜನ್, ನಂತರ ಕಾರ್ಬನ್ ಡೈಆಕ್ಸೈಡ್, ನೆಕ್ಸ್ಟ್ ಆಹಾರ ಪದಾರ್ಥಗಳು, ನೆಕ್ಸ್ಟ್ ನೈಟ್ರೋಜನ್ ಯುಕ್ತ ತ್ಯಾಜ್ಯ, ನಂತರ ಲವಣಗಳು, ಇನ್ನು ಅನೇಕ ವಸ್ತುಗಳು
ರಕ್ತದ ಮೂಲಕನೇ ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಾಗಾಣಿಕೆ ಆಗ್ತಾವ. ಅದರಲ್ಲಿ ಪ್ರೋಟೀನ್ಗಳಾಗಿರ್ಬೋದು, ಹಾರ್ಮೋನ್ಗಳಾಗಿರ್ಬೋದು, ಇವೆಲ್ಲ ಏನಾಗ್ತಾವು ಅವಕ್ಕ ಈಗ ಒಂದು ಭಾಗದೊಳಗ ಹಾರ್ಮೋನ್ಗಳು ಸ್ರವಿಕೆ ಆಗಿರ್ತಾವ, ಗ್ರಂಥಿ ಒಳಗ್ ಸ್ರವಿಕೆ ಆಗಿರ್ತಾವ. ಅದು ಗುರಿ ಅಂಗವನ್ನ ತಲುಪಬೇಕು. ಯಾವ ರೀತಿ ತಲುಪತ್ತಂದ್ರ ರಕ್ತದ ಮೂಲಕನೇ ಅವೇನಾಗ್ತಾವ ಹರಿದು ಆ ಗುರಿ ಅಂಗವನ್ನ ತಲುಪ್ತಾವ. ಈ ರೀತಿ ಆಕ್ಸಿಜನ್ ನಾ ಮೊದ್ಲೇ ಹೇಳಿದ್ನೆಲ್ಲ RBC ಗಳ ಮೂಲಕ ಆಕ್ಸಿಜನ್ ಸಾಗಾಣಿಕೆ ಆಗಲ್ಪಡ್ತೈತಿ. ನಂತರ ಕಾರ್ಬನ್ ಡೈಆಕ್ಸೈಡ್. ಈಗ ದೇಹದಲ್ಲೆಲ್ಲ ಜೀವಕೋಶಗಳು ಇರ್ತಾವ. ನಮ್ ದೇಹ ಜೀವಕೋಶಗಳಿಂದಾನೇ ಮಾಡಲ್ಪಟ್ಟಿರ್ತೈತಿ. ಅಲ್ಲಿ ತ್ಯಾಜ್ಯವಾಗಿರುವಂತಹ ಈ ಕಾರ್ಬನ್ ಡೈಆಕ್ಸೈಡ್ ಪುನಃ ದೇಹದಿಂದ ಹೊರ ಹಾಕಲ್ಪಡ್ಬೇಕು. ಯಾಕಂದ್ರ ಆಕ್ಸಿಜನ್ ನಿರಂತರವಾಗಿ ಹೋಗ್ತಿರ್ತೈತಿ, ಆಹಾರ ಪದಾರ್ಥನೂ ಜೀವಕೋಶಗಳಿಗೆ ಹೋಗ್ತಿರ್ತೈತಿ. ಅವುಗಳನ್ನ ಬಳಸ್ಕೊಂಡು ಶಕ್ತಿಯನ್ನ ಉತ್ಪಾದನೆ ಮಾಡ್ತಾವು. ನಂತರ ಅಲ್ಲಿ ತ್ಯಾಜ್ಯವನ್ನ ಬಿಡುಗಡೆ ಮಾಡ್ತಾವು. ಅದು ಯಾವ್ದಂದ್ರ ಈ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ನಂತರ ಈ ನೈಟ್ರೋಜನ್ ಯುಕ್ತ ತ್ಯಾಜ್ಯ ಆಗಿರ್ಬೋದು, ಇವುಗಳನ್ನ ಅಲ್ಲಿ ಜೀವಕೋಶಗಳು ಬಿಡುಗಡೆಯನ್ನ ಮಾಡ್ತಾವ. ಅದು ದೇಹದೊಳಗನೆ ಇತ್ತಂದ್ರ ಏನಾಗ್ತೈತಿ, ನಮ್ಮ ದೇಹದೊಳಗ ಸಮರ್ಥವಾಗಿ ಕಾರ್ಯ ನಡೆಯಂಗಿಲ್ಲ. ಹಾಗಾಗಿ ಅವು ಕಾಲಕ್ಕ ದೇಹದಿಂದ ಹೊರ ಹಾಕಲ್ಪಡ್ಬೇಕು. ಆ ಕಾರ್ಯವನ್ನ ನಿರ್ವಹಣೆ ಮಾಡೋದು ಯಾವುದು? ಈ ರಕ್ತ ಏನ್ ಮಾಡ್ತೈತಿ, ಪುನಃ ದೇಹದ ವಿವಿಧ ಜೀವಕೋಶಗಳಿಂದ ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊತ್ತು ಶ್ವಾಸಕೋಶಗಳಿಗೆ ತರ್ತೈತಿ. ಅಲ್ಲಿ ಪುನಃ ಈ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತೈತಿ, ದೇಹದಿಂದ ಹೊರ ಹಾಕಲ್ಪಡ್ತೈತಿ. ನಂತರ ಆಹಾರ ಪದಾರ್ಥಗಳು. ನಾವು ಆಹಾರವನ್ನ ಸೇವನೆ ಮಾಡಿರ್ತೀವಿ, ಅದೇನಾಗ್ತೈತಿ ಹಂತ ಹಂತವಾಗಿ ವಿಭಜನೆಗೊಳ್ತೈತಿ. ನಂತರ ದೇಹದೊಳಗ ಹೀರಲ್ಪಡ್ತೈತಿ. ಅದು ಎಲ್ಲಾ ಜೀವಕೋಶಗಳಿಗೂ ಹೋಗ್ಬೇಕು. ಅವಾಗ ಏನಾಗ್ತೈತಿ, ಈ ರಕ್ತದ ಮೂಲಕನ ಏನಾಗ್ತೈತಿ, ಈ ಆಹಾರ ಪದಾರ್ಥಗಳು ಸಾಗಾಣಿಕೆ ಆಗಲ್ಪಡ್ತಾವು. ನಂತರ ನೈಟ್ರೋಜನ್ ಯುಕ್ತ ತ್ಯಾಜ್ಯ. ನಮ್ಮ ಜೀವಕೋಶದಲ್ಲಿ ತ್ಯಾಜ್ಯವಾಗಿರುವಂತ ಈ ನೈಟ್ರೋಜನ್ ಯುಕ್ತ ತ್ಯಾಜ್ಯ ಏನಾಗ್ತೈತಿ, ದೇಹದಿಂದ ಹೊರ ಹಾಕಲ್ಪಡ್ಬೇಕಲ್ಲ, ಅದು ಸಹ ಈ ರಕ್ತದ ಒಳಗನ ಅದೇನಾಗ್ತೈತಿ, ಸಾಗಾಣಿಕೆ ಆಗಲ್ಪಡ್ತೈತಿ. ನಂತರ ಲವಣಗಳು. ನಮ್ಮ ದೇಹದೊಳಗ ಲವಣಗಳು ಸಹ ಈ ರಕ್ತದ ಮೂಲಕನೇ ಸಾಗಾಣಿಕೆ ಆಗಲ್ಪಡ್ತಾವು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಕಾರ್ಬನ್ ಡೈಆಕ್ಸೈಡ್, ಆಹಾರ ಪದಾರ್ಥ ಆಗಿರ್ಬೋದು, ನೈಟ್ರೋಜನ್ ಯುಕ್ತ ತ್ಯಾಜ್ಯ, ಲವಣಗಳು, ಇವೆಲ್ಲ ಪ್ಲಾಸ್ಮಾದಲ್ಲಿ ಕರಗಿರುವಂತಹ ರೂಪದಲ್ಲಿ ಸಾಗಾಣಿಕೆ ಆಗಲ್ಪಡ್ತಾವ. ಇಲ್ಲಿ ಆಕ್ಸಿಜನ್ ಮಾತ್ರ ಈ RBCಗಳ ಮೂಲಕ ಸಾಗಾಣಿಕೆ ಆಗಲ್ಪಡ್ತೈತಿ. ಈ ರೀತಿ ರಕ್ತ ಸಾಗಾಣಿಕೆ ಮಾಡಲ್ಪಡ್ತೈತಿ. ಹಾಗಾಗಿ ಈ ರಕ್ತಕ್ಕ ನಾವೇನಂತ ಕರಿತೀವಿ, ರಕ್ತಕ್ಕ ನಾವು ಸಂಯೋಜಕ ಅಂಗಾಂಶ ಅಂತ ಕರಿತೀವಿ. ನೀವು ಅಂಗಾಂಶಗಳ ಬಗ್ಗೆ 9ನೇ ತರಗತಿಯೊಳಗ ಅಧ್ಯಯನ ಮಾಡಿರ್ತೀರಿ. ರಕ್ತವು ಒಂದು ದ್ರವರೂಪದ ಸಂಯೋಜಕ ಅಂಗಾಂಶ ಅಂತಂದು ನೀವು ಓದಿರ್ತೀರಿ. ಯಾಕಂದ್ರ ಈ ರಕ್ತ ದೇಹದ ಒಂದು ಭಾಗವನ್ನ ಮತ್ತೊಂದು ಭಾಗಕ್ಕ ಸಂಯೋಜನೆ ಮಾಡುವಂತ ಕಾರ್ಯವನ್ನ ನಿರ್ವಹಣೆ ಮಾಡ್ತೈತಿ. ಯಾವ್ದೋ ಭಾಗ ಒಳಗ ಆಕ್ಸಿಜನ್ ಹೀರಿಕೆ ಆಗಿರ್ತೈತಿ, ಅದು ದೇಹದ ಎಲ್ಲಾ ಭಾಗಕ್ಕೂ ಹೋಗ್ಬೇಕು. ಇಲ್ಲಿ ಒಂದು ಭಾಗ ಅಥವಾ ದೇಹದ ಒಂದು ಅಂಗ ಮತ್ತೊಂದು ಅಂಗವನ್ನ ಸಂಯೋಜನೆ ಮಾಡುವಂತ, ಕನೆಕ್ಟ್ ಮಾಡುವಂತ ಕಾರ್ಯವನ್ನ ಈ ರಕ್ತ ಮಾಡೋದ್ರಿಂದ ಈ ರಕ್ತಕ್ಕ ನಾವು ದ್ರವರೂಪದ ಸಂಯೋಜಕ ಅಂಗಾಂಶ ಅಂತ ಕರಿತೀವಿ. ಹಾಗಾದ್ರ ಇಷ್ಟು ಪ್ರಮುಖ ಕಾರ್ಯವನ್ನ ನಿರ್ವಹಣೆ ಮಾಡುವಂತ ಈ ರಕ್ತ ದೇಹದ ಎಲ್ಲಾ ಭಾಗಗಳಿಗೂ ಸಮರ್ಥವಾಗಿ ಸಾಗಾಣಿಕೆ ಆಗ್ಬೇಕು. ಹಾಗಾಗಿ ಇದನ್ನ ಪಂಪ್ ಮಾಡುವಂತ ಅಂಗದ ಅವಶ್ಯಕತೆ ನಮ್ಮ ದೇಹಕ್ಕೆ ಐತಿ. ಹೌದಲ್ರಿ? ದೇಹದ ಎಲ್ಲಾ ಭಾಗಕ್ಕೂ, ಬೆರಳು ತುದಿಗೂ ಎಲ್ಲಾ ವಸ್ತುಗಳು ಸಾಗಾಣಿಕೆ ಆಗ್ಬೇಕು, ಕಾಲ್ ಬೆರಳು ತುದಿಗೂ ಸಾಗಾಣಿಕೆ ಆಗ್ಬೇಕು, ತಲೆ ಭಾಗಕ್ಕೂ ಎಲ್ಲಾ ವಸ್ತುಗಳು ಸಾಗಾಣಿಕೆ ಆಗ್ಬೇಕು. ಈ ರೀತಿ ದೇಹದ ಎಲ್ಲಾ ಭಾಗಗಳಿಗೂ ವಸ್ತುಗಳು ಹೋಗ್ಬೇಕಲ್ಲ. ಹಾಗಾಗಿ ಈ ರೀತಿ ಸಾಗಾಣಿಕೆ ಆಗ್ಬೇಕಂದ್ರ ಅದನ್ನ ರಕ್ತವನ್ನ ಪಂಪ್ ಮಾಡ್ಬೇಕು. ಈಗ ಹೆಂಗ್ ನಾವು ನೀರನ್ನ ಜಾಸ್ತಿ ನೀರ್ ಎಲ್ಲಾ ಹೊಲದಾಗ ಬೇರೆ ಬೇರೆ ಭಾಗಕ್ಕೂ ಪಂಪ್ ಹೋಗ್ಬೇಕಂದ್ರ ನಾವೇನ್ ಮಾಡ್ತೀವಿ, ಪಂಪ್ ಮಿಷಿನ್ ಅನ್ನ ಅಳವಡಿಸ್ತೀವಲ್ಲ, ಅದೇ ರೀತಿ ನಮ್ ದೇಹನು ಒಂದು ಪಂಪಿಂಗ್ ಮಷಿನ್ ಅನ್ನ ಇಟ್ಕೊಂಡೈತಿ. ಅದು ಯಾವ್ದಂತಂದ್ರೆ ನಾವು ನೋಡೋಣಂತ. ನಾವು ನಮ್ಮ ದೇಹದ ಪಂಪ್ ಮಾಡುವಂತ ಅಂಗ ಅಂತ ಯಾವ್ದನ್ನ ಕರಿತೀವಂದ್ರ ಹೃದಯಕ್ಕ ಕರಿತೀವಿ. ಇದು ನಮ್ಮ ದೇಹದ ರಕ್ತವನ್ನ ಪಂಪ್ ಮಾಡುವಂತ ಒಂದು ಅಂಗ ಆಗೈತಿ. ಹೌದ್ರಿ? ನಮ್ಮ ದೇಹದಲ್ಲಿರುವಂತ ಹೃದಯ ಇದು ರಕ್ತವನ್ನ ಪಂಪ್ ಮಾಡುವಂತ ಅಂಗ. ಹಾಗಾದ್ರ ಹೃದಯದ ಬಗ್ಗೆ ಡಿಟೇಲ್ ಆಗಿ ನಾವೀಗ ತಿಳಿದುಕೊಳ್ಳೋಣ ಅಂತ. ವಿದ್ಯಾರ್ಥಿಗಳೇ, ಹೃದಯ ನಮ್ಮ ದೇಹದ ಪಂಪ್ ಮಾಡುವಂತ ಅಂಗ. ಈ ಹೃದಯ ಶಂಕುವಿನ ಆಕಾರವನ್ನ ಹೊಂದಿರುವಂತ ಒಂದು ಅಂಗ ಆಗೈತಿ. ಇದು ಯಾವ ರೀತಿ ಐತಿ ಅಂದ್ರೆ ಶಂಕುವಿನ ಆಕಾರ. ನೀವು ನೋಡಿರ್ತೀರಿ, ಶಂಕು ಯಾವ ಆಕಾರ ಇರ್ತೈತಿ? ಒಂದ್ ರೀತಿ ಈ ರೀತಿ ಇರ್ತೈತಿ ನೋಡ್ರಿ, ಈ ರೀತಿ ಇರ್ತೈತಿ ಶಂಕು. ಅಷ್ಟ ಎಕ್ಸಾಕ್ಟ್ ಆಗಿ ನಾನು ಇಳಿಸಿಲ್ಲ, ಆದ್ರ
ಬಂದ್ರ ಡೈಗ್ರಾಮ್ ಹೇಳತೀನಿ. ಅಂದ್ರ ಒಂದ್ ರೀತಿ ಶಂಕುವಿನ ಆಕಾರವನ್ನ ಹೊಂದಿರುವಂತ, ಇದ್ರ ಆಲ್ಮೋಸ್ಟ್ ಏನ ಆಕಾರ ಇದಕ್ಕೆ ಹೋಲುತ್ತಂದ್ರ ಶಂಕುವಿನ ಆಕಾರಕ್ಕ ಹೋಲುತ್ತ. ಆ ರೀತಿ ಹೃದಯ ಆಕಾರ ಐತಿ. ಮತ್ತು ಈ ಹೃದಯ ಸ್ನಾಯುಗಳಿಂದ ಮಾಡಲ್ಪಟ್ಟೈತಿ. ಅಂದ್ರ ಹೃದಯ ಸ್ನಾಯುಗಳು ಬಲಿಷ್ಠ ಸ್ನಾಯುಗಳನ್ನ ಹೊಂದಿರುವಂತ ಸ್ನಾಯುಗಳಿಂದ ಈ ಹೃದಯ ಮಾಡಲ್ಪಟ್ಟೈತಿ. ಇದು ನೋಡ್ರಿ, ಇದು ಮಾನವನ ಹೃದಯದ ಛೇದ ನೋಟ. ಇದ್ರೊಳಗ ನೀವು ಚಿತ್ರವನ್ನ ನೋಡಿದ್ರೆ ಗೊತ್ತಾಗ್ತೈತಿ ಹೃದಯ ಯಾವ ಆಕಾರವನ್ನ ಹೊಂದೈತಿ. ಮತ್ತು ಇದು ಹೃದಯ ಏನಾಗೈತಿ, ಹೃದಯದ ಬಲಿಷ್ಠ ಸ್ನಾಯುಗಳನ್ನ ಹೊಂದೈತಿ. ಅದರ್ಲಿಂದಾನೇ ಇದು ಮಾಡಲ್ಪಟ್ಟೈತಿ. ಇವು ಅನೈಚ್ಛಿಕ ಸ್ನಾಯುಗಳು ಆಗ್ಯಾವ. ಅಂದ್ರ ನಮ್ಮ ಇಚ್ಛೆಗೆ ಒಳಪಡದಿರುವಂತ ಸ್ನಾಯುಗಳು. ನೀವು 9ನೇ ತರಗತಿ ಒಳಗೆ ತಿಳ್ಕೊಂಡಿರ್ತೀರಿ ಐಚ್ಛಿಕ ಸ್ನಾಯುಗಳಂದ್ರೇನು, ಅನೈಚ್ಛಿಕ ಸ್ನಾಯುಗಳಂದ್ರೇನು ಅಂತಂದು. ಐಚ್ಛಿಕ ಸ್ನಾಯುಗಳಂದ್ರ ನಮ್ಮ ಇಚ್ಛೆಗೆ ಒಳಪಡುವಂತಹ ಸ್ನಾಯುಗಳನ್ನ ನಾವು ಐಚ್ಛಿಕ ಸ್ನಾಯುಗಳು ಅಂತ ಕರಿತೀವಿ. ಅನೈಚ್ಛಿಕ ಸ್ನಾಯುಗಳಂದ್ರ ನಮ್ಮ ಇಚ್ಛೆಗೆ ಒಳಪಡದಿರುವಂತ ಸ್ನಾಯುಗಳನ್ನ ನಾವು ಅನೈಚ್ಛಿಕ ಸ್ನಾಯುಗಳು ಅಂತ ಕರಿತೀವಿ. ನಮ್ಗೆ ಯಾವಾಗ ನಾವ್ ಯಾವಾಗ ಅನ್ಕೋತೀವಿ ಅವಾಗ ನಮ್ ಹೃದಯದ ಬಡಿತವನ್ನ ನಾವು ಸ್ಟಾಪ್ ಮಾಡಕ್ ಆಗಂಗಿಲ್ಲ. ಅಂದ್ರ ಹೃದಯಕ್ಕ ನೀನು ರಕ್ತ ಪಂಪ್ ಮಾಡ್ಬೇಡ ಅಂತ ಹೇಳಕ್ ಆಗಂಗಿಲ್ಲ. ಹಾಗಾಗಿ ಇವೇನಾಗೈತಿ, ಅನೈಚ್ಛಿಕ ಸ್ನಾಯುಗಳಿಂದ ಮಾಡಲ್ಪಟ್ಟೈತಿ. ನಂತರ ಈ ಹೃದಯ ಆ ವ್ಯಕ್ತಿಯ ಎಡಗೈ ಮುಷ್ಟಿಯಷ್ಟು ಗಾತ್ರವನ್ನ ಹೊಂದೈತಿ. ಅಂದ್ರ ಸಣ್ಣ ವ್ಯಕ್ತಿಗಳಲ್ಲಿ ಇದರ ಗಾತ್ರ ಏನಾಗಿರ್ತೈತಿ, ಸಣ್ಣದಾಗಿರ್ತೈತಿ. ಅದೇ ದೊಡ್ಡ ವ್ಯಕ್ತಿಗಳಲ್ಲಿ ಇದರ ಗಾತ್ರ ದೊಡ್ಡದಾಗಿರ್ತೈತಿ. ಇದನ್ನ ಏನಂತ ಕರಿತೀವಿ ಅಂದ್ರೆ ಆ ವ್ಯಕ್ತಿಯ ಎಡಗೈ ಮುಷ್ಟಿಯಷ್ಟು ಗಾತ್ರವನ್ನ ಹೃದಯ ಹೊಂದೈತಿ. ಇದು ಏನಾಗೈತಿ, ಎಡ ಮುಷ್ಟಿಗೆ ಯಾಕೆ ಹೋಲಿಕೆ ಮಾಡ್ತೀವಿ ಅಂದ್ರ ಹೃದಯ ಎಡ ಶ್ವಾಸಕೋಶದ ಭಾಗದಲ್ಲಿರೋದ್ರಿಂದ ನಾವು ಎಡಗೈ ಮುಷ್ಟಿಗೆ ಹೋಲಿಕೆಯನ್ನ ಮಾಡ್ತೀವಿ. ಹೃದಯದ ತೂಕ ಮಾನವರಲ್ಲಿ ಎಷ್ಟೈತಂದ್ರ, ಮಾನವರಲ್ಲಿ ಹೃದಯದ ತೂಕ ಸುಮಾರು 250 ರಿಂದ 350 ಗ್ರಾಂಗಳಿಗೆ ನಾವು ಹೋಲಿಕೆಯನ್ನ ಮಾಡ್ತೀವಿ. ಸರಿ, ಸುಮಾರು 250 ಗ್ರಾಂನಿಂದ 350 ಗ್ರಾಂಗೆ ಹೋಲಿಕೆಯನ್ನ ಮಾಡ್ತೀವಿ. ಮಹಿಳೆಯರಲ್ಲಿ ಹೃದಯದ ತೂಕ 250 ಗ್ರಾಂ ಇರ್ತೈತಿ. ಅದೇ ಪುರುಷರಲ್ಲಿ ಹೃದಯದ ತೂಕ 350 ಗ್ರಾಂ ಇರ್ತೈತಿ. ಹಾಗಾಗಿ ಮಾನವರಲ್ಲಿ ಹೃದಯದ ತೂಕ ಸರಿಸುಮಾರು 250 ರಿಂದ 350 ಗ್ರಾಂ ಅಂತ ನಾವು ಹೇಳ್ತೀವಿ. ಈ ಹೃದಯ 4 ಕೋಣೆಗಳನ್ನ ಹೊಂದಿದೆ. ಮಾನವನ ಹೃದಯವು 4 ಕೋಣೆಗಳನ್ನ ಹೊಂದಿದೆ. ಮಾನವನ ಹೃದಯವು 4 ಕೋಣೆಗಳನ್ನು ಹೊಂದಿದೆ. ಅವು ಯಾವ ಅಂದ್ರ, ಒಂದನೇದ್ದು ಬಲ ಹೃತ್ಕರಣ, ಬಲ ಹೃತ್ಕಕ್ಷಿ, ನಂತರ ಎಡ ಹೃತ್ಕರಣ, ನಾಲ್ಕನೇದು ಎಡ ಹೃತ್ಕಕ್ಷಿ. ಇವು ಮಾನವನ ಹೃದಯದಲ್ಲಿರುವಂತ 4 ಕೋಣೆಗಳು. ಇವುಗಳ ಕಾರ್ಯ ಏನು? ಇವುಗಳ ಕಾರ್ಯ ಏನಂದ್ರ, ಇವುಗಳು ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತವನ್ನ ಮಿಶ್ರಣವಾಗದಂತೆ ನೋಡ್ಕೊಳ್ಳುವಂತ ಕಾರ್ಯವನ್ನ ನಿರ್ವಹಣೆ ಮಾಡ್ತಾವ. ಇಲ್ಲಿ ಶುದ್ಧ ರಕ್ತ ಅಂದ್ರ ಆಕ್ಸಿಜನ್ ಹೊಂದಿರುವಂತ ರಕ್ತಕ್ಕ ನಾವು ಶುದ್ಧ ರಕ್ತ ಅಂತ ಕರಿತೀವಿ. ಅಶುದ್ಧ ರಕ್ತ ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊಂದಿರುವಂತ ರಕ್ತಕ್ಕ ನಾವು ಅಶುದ್ಧ ರಕ್ತ ಅಂತ ಕರಿತೀವಿ. ಶುದ್ಧ ಅಂದ್ರ ನಮ್ ದೇಹಕ್ಕೆ ಬೇಕಾಗಿರುವಂತ ವಸ್ತು ಯಾವುದು? ಆಕ್ಸಿಜನ್. ಅದು ಹೊಂದಿತ್ತಂದ್ರ ಶುದ್ಧ ರಕ್ತ. ನಮ್ ದೇಹಕ್ಕೆ ಬೇಡವಾಗಿರೋದು ಕಾರ್ಬನ್ ಡೈಆಕ್ಸೈಡ್. ಅದು ಹೊಂದಿತ್ತಂದ್ರ ಅಶುದ್ಧ ರಕ್ತ. ಇವೆರಡು ಮಿಶ್ರಣವಾಗದಂತೆ ನೋಡ್ಕೊಳ್ಳುವಂತ ಕಾರ್ಯವನ್ನ ಈ ಹೃದಯದ 4 ಕೋಣೆಗಳು ಮಾಡ್ತಾವ. ಕಾರ್ಯ ಆಕ್ಸಿಜನ್ ಯುಕ್ತ ರಕ್ತ, ಆಕ್ಸಿಜನ್ ಯುಕ್ತ ರಕ್ತ ಮತ್ತು
ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಮಿಶ್ರಣವಾಗದಂತೆ ನೋಡಿಕೊಳ್ಳುತ್ತವೆ. ವಿದ್ಯಾರ್ಥಿಗಳೇ, ಇವುಗಳ ಕಾರ್ಯ ಏನು ಅನ್ನೋದನ್ನ ನಿಮ್ಗ ಕೇಳ್ಬೋದು. ಎಕ್ಸಾಮ್ ಪರ್ಪಸ್ ಇದು ಇಂಪಾರ್ಟೆಂಟ್. ಇವುಗಳ ಕಾರ್ಯ ಏನಂದ್ರ ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಮಿಶ್ರಣವಾಗದಂತೆ ನೋಡ್ಕೊಳ್ಳಲು ಈ ಮಾನವನ ಹೃದಯದ 4 ಕೋಣೆಗಳು ನೋಡ್ಕೊಳ್ತಾವ. ಅಂದ್ರ ಅವುಗಳ ಕಾರ್ಯವನ್ನ ನಿರ್ವಹಣೆ ಮಾಡ್ತಾವ. ಇವುಗಳನ್ನ ಪ್ರತ್ಯೇಕವಾಗಿ ಇಡುವಂತ ಕಾರ್ಯವನ್ನ ಇವು ಮಾಡ್ತಾವ. ಯಾಕೆ ಪ್ರತ್ಯೇಕವಾಗಿ ಇಡ್ಬೇಕು ಅಂದ್ರ ಇಲ್ಲಿ 2 ರಕ್ತ ಮಿಶ್ರಣವಾಗ್ಬಿಟ್ರೆ ಏನಾಗ್ತೈತಿ, ನಮ್ಮ ದೇಹಕ್ಕ ಸಮರ್ಥವಾಗಿ ಆಕ್ಸಿಜನ್ ಪೂರೈಕೆ ಆಗಂಗಿಲ್ಲ. ದೇಹದೊಳಗ ಎಲ್ಲಾ ಕಾರ್ಯಗಳು ಫಾಸ್ಟ್ ಆಗಿ ನಡೀತಾನೆ ಇರ್ತಾವ. ಅಂದ್ರೆ ಈಗ ನಾನ್ ಮಾತಾಡುವಾಗ ಹೆಚ್ಚು ಶಕ್ತಿ ಬಿಡುಗಡೆ ಆಗ್ತಾ ಇರ್ತೈತಿ. ಇಲ್ಲಿ ಬಾಯಲ್ಲಿರುವಂತ ಇಲ್ಲಿ ಜೀವಕೋಶಗಳೆಲ್ಲ ಏನ್ ಮಾಡ್ತಾವು, ಆಕ್ಸಿಜನ್ ಅನ್ನ ಬಳಸ್ಕೊಂಡು ಶಕ್ತಿ ನಾ ಮಾತಾಡಕ್ ಬೇಕಾಗಿರುವಂತ ಶಕ್ತಿಯನ್ನ ಅವುಗಳು ಏನ್ ಮಾಡ್ತಾವ, ಬಿಡುಗಡೆಯನ್ನ ಮಾಡ್ತಾ ಇರ್ತಾವ. ಹಾಗಾಗಿ ಈ ರೀತಿ ಉನ್ನತ ಜೀವಿಗಳಲ್ಲಿ ಇವು ಏನಾಗ್ತೈತಿ, ಇವುಗಳು ಆಕ್ಸಿಜನ್ ಅನ್ನ ಬಳಸ್ಕೊಂಡು ಶಕ್ತಿ ಬಿಡುಗಡೆ ಆಗ್ಬೇಕಾಗಿರ್ತೈತಿ. ಹಾಗಾಗಿ ಆಕ್ಸಿಜನ್ ಯುಕ್ತ ರಕ್ತ, ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ 2 ಮಿಶ್ರಣವಾಗ್ಬಿಟ್ರ ಅಲ್ಲಿ ಸಮರ್ಥವಾಗಿ ಶಕ್ತಿ ಬಿಡುಗಡೆ ಕಾರ್ಯ ನಡೆಯಂಗಿಲ್ಲ. ಹಾಗಾಗಿ ಅವುಗಳನ್ನ ಪ್ರತ್ಯೇಕವಾಗಿರಿಸಲು ಈ 4 ಕೋಣೆಗಳು ಸಹಾಯಕವಾಗ್ಯಾವ. ಹಾಗಾದ್ರ ಬೇರೆ ಪ್ರಾಣಿಗಳಲ್ಲಿ ಈ ದೇಹದಲ್ಲಿ ಅವುಗಳ ಹೃದಯದಲ್ಲಿ ಎಷ್ಟು ಕೋಣೆಗಳದಾವ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣಂತ. ನಿಮ್ಗ ಉಷ್ಣ ರಕ್ತ ಪ್ರಾಣಿಗಳು ಮತ್ತು ಶೀತ ರಕ್ತ ಪ್ರಾಣಿಗಳ ಬಗ್ಗೆ ನೀವು ಕೇಳಿರ್ತೀರಿ. ಹಾಗಾದ್ರ ಅವುಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನೀವು ಉಷ್ಣ ರಕ್ತ ಪ್ರಾಣಿಗಳು ಮತ್ತು ಶೀತ ರಕ್ತ ಪ್ರಾಣಿಗಳಂದ್ರೇನು ಅಂತಂದು ಕೇಳಿರ್ತೀರಿ. ಹಾಗಾದ್ರ ನಾವು ಈಗ ಉಷ್ಣ ರಕ್ತ ಪ್ರಾಣಿಗಳು ಮತ್ತು ಶೀತ ರಕ್ತ ಪ್ರಾಣಿಗಳು ಮತ್ತು ಅವುಗಳು ಎಷ್ಟು ಹೃದಯದ ಕೋಣೆಗಳನ್ನ ಹೊಂದಿವೆ ಅನ್ನೋದನ್ನ ನಾವು ಈಗ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಉಷ್ಣ ರಕ್ತ ಪ್ರಾಣಿಗಳು. ಉಷ್ಣ ರಕ್ತ ಪ್ರಾಣಿಗಳು. ಉಷ್ಣ ರಕ್ತ ಪ್ರಾಣಿಗಳಲ್ಲಿ ಕಂಡು ಬರುವಂತಹ ಜೀವಿಗಳು ಯಾವ್ಯಾವ ಅಂದ್ರ ಇಲ್ಲಿ ಮಾನವರು ಕಂಡು ಬರ್ತಾರ. ಮಾನವರು ಸಹ ಉಷ್ಣ ರಕ್ತವನ್ನ ಹೊಂದಿರ. ಅದೇ ರೀತಿ ಪಕ್ಷಿಗಳು, ಇವುಗಳು ಉಷ್ಣ ರಕ್ತವನ್ನ ಹೊಂದಿರುವಂತಹ ಜೀವಿಗಳಾಗ್ಯಾವು. ಅದೇ ರೀತಿ ಶೀತ ರಕ್ತ ಪ್ರಾಣಿಗಳು. ಶೀತ ರಕ್ತ ಪ್ರಾಣಿಗಳು ಇದರಲ್ಲಿ ಬರುವಂತಹ ಜೀವಿಗಳು ಯಾವಂದ್ರ ಇಲ್ಲಿ ಉಭಯವಾಸಿಗಳು, ನಂತರ ಸರೀಸೃಪಗಳು ಮತ್ತು ಮೀನುಗಳು. ಇವುಗಳು ಶೀತ ರಕ್ತವನ್ನ ಹೊಂದಿವೆ. ಇಲ್ಲಿ ಉಷ್ಣ ರಕ್ತ ಪ್ರಾಣಿಗಳ ಒಳಗ ಮಾನವರು ಅಂತ ಹೇಳೋಕ್ಕಿಂತ ನಾವು ಸ್ತನಿಗಳು ಅಂತ ಹೇಳ್ತೀವಿ. ಇಲ್ಲಿ ಸ್ತನಿಗಳು ಅಂತಂದು ನೀವು ಬರ್ಕೋರಿ. ಸ್ತನಿಗಳು, ಮಾನವರು ಅನ್ನೋಕಿನ ಇಲ್ಲಿ ಸ್ತನಿಗಳು ಅನ್ನೋದು ಹೆಚ್ಚು ಸೂಕ್ತವಾದಂತಹ ಪದ. ಅದೇ ರೀತಿ ಇಲ್ಲಿ ಶೀತ ರಕ್ತ ಪ್ರಾಣಿಗಳೊಳಗ ಬೇವಾಸಿಗಳು, ಸರೀಸೃಪಗಳು ಮತ್ತು ಮೀನುಗಳು ಬರ್ತಾವ. ಉಷ್ಣ ರಕ್ತ ಪ್ರಾಣಿ ಅಂದ್ರೇನು? ಉಷ್ಣ ರಕ್ತ ಪ್ರಾಣಿಗಳಂದ್ರ ಈ ಜೀವಿಯ ದೇಹದ ಉಷ್ಣತೆಯು ವಾತಾವರಣದ ಉಷ್ಣತೆಯ ಮೇಲೆ ಅವಲಂಬನೆ ಆಗಿರಂಗಿಲ್ಲ. ಇಂಥ ಪ್ರಾಣಿಗಳಿಗೆ ನಾವು ಉಷ್ಣ ರಕ್ತ ಪ್ರಾಣಿಗಳು ಅಂತ ಕರಿತೀವಿ. ಅಂದ್ರ ಈಗ ದೇಹದೊಳಗಿರುವಂತ ರಕ್ತದ ದೇಹದ ಉಷ್ಣತೆ ಆಗಿರ್ಬೋದು, ಅದೇನಾಗಿರಂಗಿಲ್ಲ, ಇಲ್ಲಿ ವಾತಾವರಣದ ಉಷ್ಣತೆ ಮೇಲೆ ಅವಲಂಬನೆ ಆಗಿರಂಗಿಲ್ಲ. ಮಾನವರು ಈ ಉಷ್ಣ ರಕ್ತ ಪ್ರಾಣಿಗಳ ಒಳಗ ಸ್ತನಿಗಳು ಬರ್ತಾವ ಅಂತ ಹೇಳಿದ್ನೆ. ಈ ಸ್ತನಿಗಳ ಒಳಗ ಮಾನವರು ಬರ್ತಾರ. ಈ ಮಾನವರು ಹಿಮಾಲಯದಂತ ಅತಿ ಶೀತ ಪ್ರದೇಶ ಒಳಗನು ಅವರು ಜೀವನ ಮಾಡ್ತಾರ. ಅದೇ ರೀತಿ ಮರುಭೂಮಿ ಅಂತ ಅತಿ ಉಷ್ಣತೆ ಇರುವಂತ ಪ್ರದೇಶ ಒಳಗನು ಅವರು ಜೀವನವನ್ನ ಮಾಡ್ತಾರ. ವಾತಾವರಣದಾಗ ಉಷ್ಣತೆ
ಹೆಚ್ಚು ಮತ್ತು ಕಡಿಮೆ ಇದ್ರೂ ಅವರ ದೇಹದ ಉಷ್ಣತೆಯ ಮೇಲೆ ಅಷ್ಟಾಗಿ ಪರಿಣಾಮವನ್ನ ಬೀರಂಗಿಲ್ಲ. ಇವುಗಳು ವಾತಾವರಣದ ಉಷ್ಣತೆ ತಕ್ಕಂಗೆನೆ ಅವ್ರ ದೇಹದ ಉಷ್ಣತೆಯನ್ನು ಬದಲಾಯಿಸ್ಕೊಳ್ಳಂಗಿಲ್ಲ. ಇಂಥ ಜೀವಿಗಳಿಗೆ ಏನಂತ ಕರಿತೀವಿ ನಾವು ಅಂದ್ರ ಉಷ್ಣ ರಕ್ತ ಪ್ರಾಣಿಗಳು ಅಂತ ಕರಿತೀವಿ. ಇವುಗಳಲ್ಲಿ 4 ಹೃದಯದ ಕೋಣೆಗಳು ಇರ್ತಾವ. ಈ ಜೀವಿಗಳಲ್ಲಿ ಉಷ್ಣ ರಕ್ತ ಪ್ರಾಣಿಗಳು 4 ಹೃದಯದ ಕೋಣೆಗಳನ್ನ ಹೊಂದಿವೆ. ಇಲ್ಲಿ 4 ಹೃದಯದ ಕೋಣೆಗಳ ಕೆಲಸ ಏನು ಅಂದ್ರ, ಇಲ್ಲಿ ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಎರಡು ಮಿಶ್ರಣವಾಗದಂತೆ ತಡೆಯಲು ಈ ಹೃದಯದ ಕೋಣೆಗಳು ಕಾರ್ಯವನ್ನ ನಿರ್ವಹಣೆ ಮಾಡ್ತಾವ. ನಂತರ ಈಗ ಉಷ್ಣ ರಕ್ತ ಪ್ರಾಣಿಗಳ ಬಗ್ಗೆ ನಿಮ್ಗ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಶೀತ ರಕ್ತ ಪ್ರಾಣಿಗಳು. ಈ ಶೀತ ರಕ್ತ ಪ್ರಾಣಿಗಳ ದೇಹದ ಉಷ್ಣತೆಯು ವಾತಾವರಣದ ಉಷ್ಣತೆಯ ಮೇಲೆ ಅವಲಂಬನೆ ಆಗೈತಿ. ಅಂದ್ರ ವಾತಾವರಣದ ಉಷ್ಣತೆ ಶೀತವಾಗಿತ್ತಂದ್ರ ಈ ಜೀವಿಯ ದೇಹದ ಉಷ್ಣತೆನೂ ಸಹ ಆ ವಾತಾವರಣದ ಉಷ್ಣತೆ ತಕ್ಕಂಗನ ಬದಲಾಗ್ತೈತಿ. ಇಂಥ ಪ್ರಾಣಿಗಳಿಗೆ ನಾವೇನಂತ ಕರಿತೀವಿ ಅಂದ್ರ ಶೀತ ರಕ್ತ ಪ್ರಾಣಿಗಳು ಅಂತ ಕರಿತೀವಿ. ಈಗ ಉಭಯವಾಸಿಗಳು ಆಗಿರ್ಬೋದು, ಸರೀಸೃಪಗಳಾಗಿರ್ಬೋದು, ಮೀನುಗಳು, ಇವುಗಳು ಶೀತ ರಕ್ತವನ್ನ ಹೊಂದಿರುವಂತ ಜೀವಿಗಳು. ಉಭಯವಾಸಿ ಒಳಗ ಮೊಸಳೆ ಬರ್ತೈತಿ. ಈ ಮೊಸಳೆಯ ದೇಹ ಈ ಹೃದಯದ ಕೋಣೆಗಳು ಎಷ್ಟದಾವ ಅಂದ್ರ, ದೇಹದಲ್ಲಿರುವಂತ ಹೃದಯದ ಕೋಣೆಗಳು ಎಷ್ಟು, ಅವುಗಳ ಸಂಖ್ಯೆ ಎಷ್ಟಂದ್ರ 3 ಅಂತಂದು ನಾವು ಅಭ್ಯಾಸವನ್ನ ಮಾಡಿರ್ತೀವಿ. ಇವುಗಳು ಸ್ವಲ್ಪ ಪ್ರಮಾಣದ ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತ ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊಂದಿರುವಂತ ರಕ್ತ ಮತ್ತು ಆಕ್ಸಿಜನ್ ಹೊಂದಿರುವಂತ ರಕ್ತ ಎರಡು ಮಿಶ್ರಣವಾಗೋದನ್ನ ಸ್ವಲ್ಪ ಪ್ರಮಾಣದಾಗ ತಡೆದುಕೊಳ್ತಾವ. ಇಂಥ ಪ್ರಾಣಿಗಳು ಇವಾಗ್ಯಾವು. ಯಾಕಂದ್ರ ಇವು ಶೀತ ರಕ್ತವನ್ನ ಹೊಂದ್ಯಾವು. ಹಾಗಾಗಿ ಜಾಸ್ತಿ ಇಲ್ಲಿ ಮೆಟಬಾಲಿಕ್ ರಿಯಾಕ್ಷನ್ಸ್ ನಡೀತಾ ಇರಂಗಿಲ್ಲ. ಹಾಗಾಗಿ ಸ್ವಲ್ಪ ಪ್ರಮಾಣದಾಗ ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡ್ ಎರಡು ಏನಾಗ್ತೈತಿ ಇಲ್ಲಿ ಸ್ವಲ್ಪ ಪ್ರಮಾಣದಾಗ ಮಿಶ್ರಣವಾಗೋದನ್ನ ಈ ಪ್ರಾಣಿಗಳು ತಡೆದುಕೊಳ್ತಾವ. ಇವುಗಳ ಹೃದಯದ ಸಂಖ್ಯೆ ಎಷ್ಟು ಅಂದ್ರ, ಹೃದಯದ ಕೋಣೆಗಳ ಸಂಖ್ಯೆ 3. ಉಭಯವಾಸಿಗಳು ಮತ್ತು ಸರೀಸೃಪಗಳು 3 ಹೃದಯದ ಕೋಣೆಯನ್ನ ಹೊಂದಿವೆ. ಕೋಣೆಗಳನ್ನ ಹೊಂದಿವೆ. ನಂತರ ಈ ಶೀತ ರಕ್ತ ಪ್ರಾಣಿಗಳಲ್ಲೇ ಬರುವಂತ ಮೀನು. ಈ ಮೀನು 2 ಹೃದಯದ ಕೋಣೆಗಳನ್ನ ಹೊಂದೈತಿ. ಮೀನು 2 ಹೃದಯದ ಕೋಣೆಗಳನ್ನ ಹೊಂದೈತಿ. ಇಲ್ಲಿ ಆಕ್ಸಿಜನ್ ಏನಾಗ್ತೈತಿ, ಆಕ್ಸಿಜನ್ ಸೇವನೆ ಆಗಿರ್ತೈತಿ ನೋಡ್ರಿ, ಅದು ಕಿವಿರುಗಳ ಕಡೆಗೆ ಬಲವಾಗಿ ಒತ್ತಲ್ಪಡ್ತೈತಿ. ಆ ಕಿವಿರುಗಳಲ್ಲಿ ರಕ್ತನಾಳಗಳಿರ್ತಾವ. ಆ ಬಂದಂತ ಆಕ್ಸಿಜನ್ ಅನ್ನ ಆ ರಕ್ತನಾಳಗಳು ಡೈರೆಕ್ಟ್ ಅದೇನಾಗ್ತೈತಿ ರಕ್ತನಾಳಕ್ಕೆ ಹೋಗಿ ದೇಹದ ಎಲ್ಲಾ ಭಾಗಗಳಿಗೂ ಸಾಗಾಣಿಕೆ ಆಗಲ್ಪಡ್ತೈತಿ. ಹಾಗಾಗಿ ಇಲ್ಲೇನಾಗ್ತೈತಿ, ಈ ಮೀನುಗಳಲ್ಲಿ 2 ಹೃದಯದ ಕೋಣೆಗಳನ್ನ ಮಾತ್ರ ಹೊಂದಿವೆ. ಈ ರೀತಿ ಈ ಜೀವಿಗಳು ಈ ರೀತಿ ಹೃದಯದ ಕೋಣೆಗಳನ್ನ, ಇಲ್ಲಿ 4 ಹೃದಯದ ಕೋಣೆಗಳನ್ನ ಉಷ್ಣ ರಕ್ತ ಪ್ರಾಣಿಗಳು ಹೊಂದಿದ್ರ, ಶೀತ ರಕ್ತ ಪ್ರಾಣಿಗಳಲ್ಲಿ ಉಭಯವಾಸಿಗಳು ಸರೀಸೃಪಗಳು 3 ಹೃದಯದ ಕೋಣೆಗಳನ್ನ ಹೊಂದಿವೆ. ಅದೇ ರೀತಿ ಮೀನುಗಳು 2 ಹೃದಯದ ಕೋಣೆಗಳನ್ನ ಹೊಂದಿವೆ. ಇವು ಏನಾಗ್ತೈತಿ, ಆಕ್ಸಿಜನ್ ಯುಕ್ತ ರಕ್ತ, ಆಕ್ಸಿಜನ್ ಯುಕ್ತ ರಕ್ತ ಎರಡು ಮಿಶ್ರಣವಾಗದಂತೆ ನೋಡ್ಕೊಳ್ಳುವಂತ ಕಾರ್ಯವನ್ನ ಈ ಹೃದಯದ ಕೋಣೆಗಳು ನಿರ್ವಹಣೆ ಮಾಡ್ತಾವ. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿ ಒಳಗ ನಾವು ರಕ್ತದ ಬಗ್ಗೆ ತಿಳ್ಕೊಂಡ್ವಿ, ರಕ್ತದ ಘಟಕಗಳು, ಮತ್ತು ನಂತರ ನಾವು ಹೃದಯದ ಬಗ್ಗೆ ತಿಳ್ಕೊಂಡ್ವಿ. ಅದರ ನಂತರ ಏನ್ ಮಾಡಿದ್ವಿ, ಈ ಉಷ್ಣ ರಕ್ತ ಪ್ರಾಣಿಗಳು ಮತ್ತು ಶೀತ ರಕ್ತ ಪ್ರಾಣಿಗಳ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ತರಗತಿ ಒಳಗ ನಾವು ಮಾನವನ ಹೃದಯದ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊಳ್ಳೋಣಂತ. ಅಂದ್ರ ರಕ್ತ ಯಾವ ರೀತಿ ಸಾಗಾಣಿಕೆ ಆಗಲ್ಪಡ್ತೈತಿ ಹೃದಯದೊಳಗ ಅನ್ನೋದನ್ನ ಮಾನವನ ಹೃದಯದ ಛೇದ ನೋಟದ ಬಗ್ಗೆ ಅಧ್ಯಯನ ಮಾಡೋದ್ರ ಮೂಲಕ ತಿಳಿದುಕೊಳ್ಳೋಣ. ಈ ಕ್ಲಾಸ್ ನಿಮ್ಗೇನಾದ್ರೂ ಇಷ್ಟ ಆಗಿದ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಧನ್ಯವಾದಗಳು.